ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯ ಕಾಂಡಕ್ಕೆ ಸ್ವಾಗತ. ಅಯೋಧ್ಯೆಯ ಸಮಸ್ತ ಪರಿವಾರವು ವಸಿಷ್ಠರನ್ನು ಭರತನನ್ನು ಮುಂದಿಟ್ಟುಕೊಂಡು ಚಿತ್ರಕೂಟಕ್ಕೆ ಬಂದಿದೆ. ಕೆಲ ದಿನಗಳು ಚಿತ್ರಕೂಟದಲ್ಲಿ ಶ್ರೀರಾಮನೊಂದಿಗೆ ಕಳೆಯುತ್ತಿರುವಾಗ ಅತ್ತ ಮಹಾರಾಜರು ಸ್ವರ್ಗಸ್ಥರಾಗಿರುವುದರಿಂದ ಅಯೋಧ್ಯೆಯು ಹಾಳು ಸುರಿಯುತ್ತಿರಬಹುದೆಂದು ಭಾವಿಸಿ ಶ್ರೀರಾಮನು ಸಕಲರಿಗೂ ಅಯೋಧ್ಯೆಗೆ ಹಿಂದಿರುಗಲು ಇದು ಯೋಗ್ಯವಾದ ಸಮಯವೆಂದು ವಸಿಷ್ಠರಲ್ಲಿ ನಿವೇದಿಸಿಕೊಳ್ಳುತ್ತಾನೆ. ಆಗ ವಸಿಷ್ಠರು ಹೇಳುತ್ತಾರೆ, ರಾಮ, ನೀನು ಧರ್ಮಸೇತು, ಕರುಣಾಧಾಮನಾಗಿರುವೆ. ನೀನಿಲ್ಲದೆ ಹೀಗೆ ಬೇರೆ ಯಾರು ತಾನೇ ಮಾತಾಡಬಲ್ಲರು? ಜನರು ದುಗುಡಗೊಂಡಿರುವರು. 2 ದಿನ ನಿನ್ನ ದರ್ಶನ ಮಾಡಿ ಶಾಂತಿ ಪಡೆಯಲಿ. ಆ ಸಮಯದಲ್ಲಿ ಎಲ್ಲರೂ ಹಿಂದಿರುಗಿ ಹೋಗುವುದೇ ಯೋಗ್ಯವೆಂದು ರಾಮನಾಡಿದ ಮಾತುಗಳನ್ನು ಕೇಳಿ ಇಡೀ ಸಮಾಜವು, ಅಂದರೆ ಅಯೋಧ್ಯೆಯ ಪರಿವಾರವು ನಡುಗಡಲಲ್ಲಿ ಹಡಗು ಅಲ್ಲಾಡಿದಂತೆ ಗಾಬರಿಗೊಂಡಿತು. ಆದರೆ ಗುರು ವಸಿಷ್ಠರ ಮಂಗಳಕರವಾದ ವಾಣಿಯನ್ನು ಕೇಳಿದಾಗ ಅಯೋಧ್ಯಾವಾಸಿಗಳೆಲ್ಲರೂ ಆ ಹಡಗಿಗೆ ಅನುಕೂಲವಾದ ಗಾಳಿ ಬೀಸಿದಂತಾಗಿ ಸಮಾಧಾನ ಹೊಂದಿದರು. ಜನರೆಲ್ಲರೂ ಪ್ರತಿದಿನವೂ ಸಕಲ ಪಾಪಹಾರಿಣಿಯಾದ ಪಯಸ್ವಿನಿ ಅಥವಾ ಮಂದಾಕಿನಿ ನದಿಯಲ್ಲಿ 3 ಹೊತ್ತು ಸ್ನಾನ ಮಾಡಿ ಮಂಗಳಮೂರ್ತಿಯಾದ ಶ್ರೀರಾಮನಿಗೆ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಅವನ ಅಲೌಕಿಕವಾದ ರೂಪವನ್ನು ಕಣ್ತುಂಬಾ ನೋಡಿ ಆನಂದಿಸುತ್ತಿದ್ದರು. ಅವರೆಲ್ಲರೂ ಶ್ರೀರಾಮನು ಇದ್ದ ಚಿತ್ರಕೂಟದ ಕಾಮದಗಿರಿ ಪರ್ವತವನ್ನು, ವನವನ್ನು ನೋಡಲು ಹೋಗಿ ಬರುತ್ತಿದ್ದರು. ಅಲ್ಲಿ ಎಲ್ಲ ವಿಧವಾದ ಸುಖವಿತ್ತು, ಯಾವ ದುಃಖವೂ ಇರಲಿಲ್ಲ. ಅಲ್ಲಿಯ ಝರಿಗಳಲ್ಲಿ ಅಮೃತದಂತಹ ನೀರು ಹರಿಯುತ್ತಿತ್ತು. ಶೀತಲ ಮಂದ ಸುಗಂಧಿತ 3 ಬಗೆಯ ಗಾಳಿಯು ಬೀಸುತ್ತಾ ಅವರ ದೈವಿಕ, ದೈಹಿಕ, ಭೌತಿಕವೆಂಬ ತಾಪತ್ರಯಗಳನ್ನು ಹರಿಸುತ್ತಿತ್ತು. ಅಲ್ಲಿ ಅಸಂಖ್ಯ ಜಾತಿಯ ಗಿಡ ಮರಗಳು, ಬಳ್ಳಿಗಳು, ತೃಣಗಳು ಇದ್ದವು. ಅನೇಕ ರೀತಿಯ ಹೂ ಹಣ್ಣು ಪತ್ರೆಗಳಿದ್ದವು. ಸುಂದರವಾದ ಶಿಲೆಗಳಿದ್ದು ವೃಕ್ಷಗಳ ತಣ್ಣೆರಳು ಸುಖದಾಯಕವಾಗಿತ್ತು. ಆ ವನದ ಚೆಲುವು ಬಣ್ಣಿಸಲಸದಳ. ಸರೋವರಗಳಲ್ಲಿ ಕಮಲಗಳು ಅರಳಿದ್ದವು. ಜಲಪಕ್ಷಿಗಳು ಕೂಗುತ್ತಿದ್ದವು. ಭೃಂಗಗಳು ಗುಂಜಾರವ ಮಾಡುತ್ತಿದ್ದವು. ಅನೇಕ ವಿಧದ ಬಣ್ಣ ಬಣ್ಣದ ಖಗ ಮೃಗಗಳು ಆ ವಿಪಿನದಲ್ಲಿ ತಮ್ಮ ನೈಸರ್ಗಿಕ ವೈರವನ್ನು ಮರೆತು ವಿಹರಿಸುತ್ತಿದ್ದವು. ಕೋಲ, ಕಿರಾತ, ಬಿಲ್ಲರೆ ಮೊದಲಾದ ವನವಾಸಿಗಳು, ಗಿರಿಜನರು ಸ್ವಚ್ಛವೂ ಪವಿತ್ರವೂ ಅಮೃತತುಲ್ಯವೂ ಸ್ವಾದಿಷ್ಟವೂ ಆದ ಜೇನನ್ನು ಚೆನ್ನಾದ ದೊನ್ನೆಗಳಲ್ಲಿ ತುಂಬಿಕೊಂಡು ಕಂದ ಮೂಲ ಫಲ ಅಂಕುರಗಳ ಕಟ್ಟುಗಳನ್ನು ತಂದು ತಂದು ಎಲ್ಲರಿಗೂ ವಿನಯದಿಂದ ತಲೆಬಾಗಿ ಸಮರ್ಪಿಸುತ್ತಿದ್ದರು. ಆಯಾ ಪದಾರ್ಥಗಳ ರುಚಿ, ಗುಣ, ಹೆಸರು ತಿಳಿಸಿಕೊಡುತ್ತಿದ್ದರು. ಜನರು ಅವುಗಳಿಗೆ ಬದಲಾಗಿ ಕೈತುಂಬ ಹಣ ಕೊಡುತ್ತಿದ್ದರು. ಆದರೆ ಅವರು ಅದನ್ನು ಸ್ವೀಕರಿಸದೆ ಕೊಟ್ಟಿದ್ದನ್ನು ಶ್ರೀರಾಮನ ಮೇಲೆ ಆಣೆಯಿಟ್ಟು ಹಿಂದಿರುಗಿಸುತ್ತಿದ್ದರು. ಪ್ರೇಮ ಮಗ್ನರಾದ ಅವರು ಮೆಲುದನಿಯಲ್ಲಿ ಹೇಳುತ್ತಿದ್ದರು, ಸಾಧು ಜನರು ಪ್ರೇಮವನ್ನು ಗುರುತಿಸಿ ಆದರಿಸುತ್ತಾರೆ. ನೀವೆಲ್ಲರೂ ಸಾಧುಗಳಾಗಿದ್ದೀರಿ. ನಾವು ಪ್ರೇಮದಿಂದ ಕೊಟ್ಟಿರುವುದನ್ನು ಹಿಂತಿರುಗಿಸುವುದು ಅಥವಾ ಬೆಲೆ ಕಟ್ಟುವುದು ನಮ್ಮ ಪ್ರೇಮದ ಅನಾದರವಲ್ಲವೇ? ನೀವಾದರೂ ಪುಣ್ಯಾತ್ಮರು, ನಾವು ಅಲ್ಪರಾದ ನಿಷಾದರು. ಶ್ರೀರಾಮನ ಕೃಪೆಯಿಂದಲೇ ನಮಗೆ ನಿಮ್ಮೆಲ್ಲರ ದರ್ಶನವಾಯಿತು. ಮರುಭೂಮಿಗೆ ಗಂಗೆಯು ದುರ್ಲಭವಿರುವಂತೆ ನಮಗೆ ನಿಮ್ಮೆಲ್ಲರ ದರ್ಶನವೂ ದುರ್ಲಭವು. ಕೃಪಾಳುವಾದ ಶ್ರೀರಾಮಚಂದ್ರನು ಈ ನಿಷಾದರ ಮೇಲೆ ಎಂತಹ ಕೃಪೆ ದೋರಿರುವನು ನೋಡಿ. ರಾಜನಂತೆ ಪ್ರಜಾಜನರು, ಪರಿಜನರು ಇರಬೇಕಲ್ಲ. ಆದ್ದರಿಂದ ನೀವೂ ನಮ್ಮ ಮೇಲೆ ಕೃಪೆ ದೋರಿರಿ. ಮನಸ್ಸಿನಲ್ಲಿರುವ ಸಂಕೋಚವನ್ನು ತೊರೆದು ನಮ್ಮ ಪ್ರೇಮವನ್ನು ಕಂಡು ಆದರಿಸಿದಿರಿ. ದಯಮಾಡಿ ನಾವು ನೀಡಿದ ಕಂದಮೂಲ ಫಲಗಳನ್ನು, ಅಂಕುರಗಳನ್ನು ಸ್ವೀಕರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿಸಿರಿ. ತಮ್ಮಂತಹ ಪ್ರಿಯ ಅತಿಥಿಗಳು ಈ ವನಕ್ಕೆ ದಯಮಾಡಿಸಿದ್ದೀರಿ. ಆದರೆ ನಿಮ್ಮ ಸೇವೆ ಮಾಡುವ ಯೋಗ್ಯತೆ, ಭಾಗ್ಯ ನಮ್ಮಲ್ಲಿಲ್ಲ. ಸ್ವಾಮಿ, ನಾವು ನಿಮಗೆ ಏನು ತಾನೇ ಕೊಡಬಲ್ಲೆವು? ಕಾಡಾಡಿಗಳಾದ ನಮ್ಮ ನಂಟು ಸೌದೆ ಸೊಪ್ಪಿನೊಡನೆ ಮಾತ್ರ ಪರಿಮಿತ. ನಿಮ್ಮ ಬಟ್ಟೆ, ಬರೆ, ಪಾತ್ರೆ, ಪರಟೆಗಳನ್ನು ನಾವು ಕದಿಯಲಿಲ್ಲ.
ಇದೇ ನಮ್ಮ ದೊಡ್ಡ ಸೇವೆ. ನಾವು ಪಾಮರರು, ಜೀವಹಿಂಸಕರು, ಕುಟಿಲರು, ಕುತಂತ್ರಿಗಳು, ದುಷ್ಟಬುದ್ಧಿಯವರು, ನಿಮ್ನ ಜಾತಿಯವರು. ನಮ್ಮ ಹಗಲಿರುಳೆಲ್ಲ ಪಾಪ ಕಾರ್ಯಗಳಲ್ಲೇ ಕಳೆಯುತ್ತವೆ. ಇಷ್ಟಾದರೂ ನಮ್ಮ ಮೈ ಮೇಲೆ ಬಟ್ಟೆಯಿಲ್ಲ, ಹೊಟ್ಟೆ ತುಂಬ ಅನ್ನವಿಲ್ಲ. ಕನಸು ಮನಸ್ಸಿನಲ್ಲಿಯೂ ನಮ್ಮಲ್ಲಿ ಧರ್ಮಬುದ್ಧಿ ಇಲ್ಲ. ನಮಗೆ ಈ ಬುದ್ಧಿ ಬಂದಿರುವುದು ಶ್ರೀರಾಮದರ್ಶನದ ಪ್ರಭಾವದಿಂದ. ಪ್ರಭುವಿನ ಪಾದ ಪದ್ಮಗಳನ್ನು ದರ್ಶಿಸಿದಾಗಲೇ ನಮ್ಮ ದುಸ್ಸಹ ದುಃಖಗಳು ದೋಷಗಳು ತೊಲಗಿ ಹೋದವು. ವನವಾಸಿಗಳ ಮಾತುಗಳನ್ನು ಕೇಳಿ ಅಯೋಧ್ಯೆಯ ಜನರು ಪ್ರೇಮಮಗ್ನರಾಗಿ ಅವರ ಭಾಗ್ಯವನ್ನು ಕೊಂಡಾಡಿದರು. ಅಯೋಧ್ಯ ನಿವಾಸಿಗಳು ಆ ಗಿರಿಜನರ ಹೆಗ್ಗಳಿಕೆಯನ್ನು ಹೊಗಳುತ್ತಾ ಅವರ ಪ್ರಿಯ ವಚನಗಳನ್ನು ಕೇಳತೊಡಗಿದರು. ಅವರ ನಡೆ ನುಡಿ ವ್ಯವಹಾರಗಳನ್ನು, ಶ್ರೀ ಸೀತಾರಾಮರ ಚರಣಗಳಲ್ಲಿರುವ ಪ್ರೇಮವನ್ನು ಕಂಡು ಎಲ್ಲರೂ ಸುಖಿಗಳಾದರು. ಆ ಕೋಲ ಬಿಲ್ಲರ ಮಾತನ್ನು ಕೇಳಿದ ಮೇಲೆ ಸ್ತ್ರೀ ಪುರುಷರೆಲ್ಲರೂ ಶ್ರೀ ಸೀತಾರಾಮರ ಮೇಲೆ ನಮಗೆ ಇರುವ ಪ್ರೇಮವು ಅಲ್ಪವಾದುದು ಎಂದು ಭಾವಿಸಿದರು. ತುಳಸಿದಾಸರು ಹೇಳುತ್ತಾರೆ, ರಘುವಂಶ ಮಣಿಯಾದ ಶ್ರೀರಾಮಚಂದ್ರನ ಕೃಪಾ ಪ್ರಭಾವದಿಂದ ಕಬ್ಬಿಣವು ತನ್ನ ಜೊತೆಗೆ ಸೋರೆಕಾಯಿಯನ್ನು ತೇಲಿಸಿಕೊಂಡು ಹೋಯಿತು. ಕಬ್ಬಿಣವು ಸಹಜವಾಗಿ ನೀರಿನಲ್ಲಿ ಮುಳುಗುತ್ತದೆ, ತನ್ನನ್ನು ಆಶ್ರಯಿಸಿದವರನ್ನೂ ಮುಳುಗಿಸುತ್ತದೆ. ಆದರೆ ಒಣಗಿದ ಸೋರೆಕಾಯಿ ನೀರಿನಲ್ಲಿ ತಾನು ತೇಲುವುದಲ್ಲದೆ ತನ್ನನ್ನು ಆಶ್ರಯಿಸಿದವರನ್ನು ತೇಲಿಸುತ್ತದೆ. ಇಲ್ಲಿ ಕಾಡಾಡಿಗಳಾದ ಬಿಲ್ಲರು ಕಬ್ಬಿಣದಂತೆ, ನಾಗರಿಕರಾದ ಅಯೋಧ್ಯಾವಾಸಿಗಳು ಸೋರೆಕಾಯಿಯಂತೆ. ಬಿಲ್ಲರು ಕೋಲರು ನಿರಂತರ ಭಕ್ತಿಯಿಂದ ಶ್ರೀರಾಮನನ್ನು ಸೇವಿಸಿ ರಾಮಾನುಗ್ರಹಕ್ಕೆ ಪಾತ್ರರಾದರು. ರಾಮಭಕ್ತಿ ತತ್ಪರರಾದ ಮೂಲತಃ ಕಬ್ಬಿಣದಂತಿರುವ ಬಿಲ್ಲರು ಕೋಲರು ರಾಮಭಕ್ತಿಯ ಮೂಲಕ ಸೋರೆಕಾಯಿಯಂತಿದ್ದ ಅಯೋಧ್ಯಾವಾಸಿಗಳಿಗೂ ಆದರ್ಶರಾಗಿದ್ದಾರೆ. ರಾಮ ಭಕ್ತರಾದವರು ಭವಸಾಗರದಿಂದ ತಾವು ಮಾತ್ರ ದಾಟುವುದಲ್ಲದೆ ಇತರರನ್ನು ದಾಟಿಸಿಬಿಡುತ್ತಾರೆ. ಗ್ರೀಷ್ಮ ಋತುವಿನ ತಾಪದಿಂದ ಕಂಗೆಟ್ಟ ಕಪ್ಪೆಗಳು, ನವಿಲುಗಳು ಮುಂಗಾರು ಮಳೆಯಲ್ಲಿ ಆನಂದವಾಗಿ ಎಗರೆಗೆರೆ ಕುಣಿಯುವಂತೆ ಶ್ರೀರಾಮ ವಿರಹ ತಾಪದಿಂದ ಒಣಗಿ ಹೋದ ಅಯೋಧ್ಯಾವಾಸಿಗಳು ಚಿತ್ರಕೂಟದಲ್ಲಿ ಶ್ರೀರಾಮ ಪ್ರೇಮ ವರ್ಷದಿಂದ ನೆನೆದು ಆನಂದದಿಂದ ಕಾಡಿನಲ್ಲೆಲ್ಲ ಸುತ್ತಾಡುತ್ತಿದ್ದರು. ಈ ರೀತಿಯಾಗಿ ಅಯೋಧ್ಯಾವಾಸಿಗಳು ಕೋಲ ಬಿಲ್ಲರೊಡಗೂಡಿ ಶ್ರೀರಾಮನ ನೆರಳಿನಲ್ಲಿ ಆನಂದವಾಗಿ ದಿನಗಳನ್ನು ಕಳೆಯುತ್ತಿದ್ದರು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯದಾರುಣಂ. ಶ್ರೀರಾಮ್ 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 ಶ್ರೀ